ಜೊತೆಗೆ ಸುಜಾತ ಭಟ್ ಅವರಿದ್ದಾರೆ, ಅವರೇ ಕ್ಲಾರಿಫಿಕೇಶನ್ ಕೊಡ್ತಾರೆ. ಏನಂತ ಕೇಳೋಣ. ಮೇಡಮ್, ತಾವು ಈ ಯಾವುದೋ ಇದರಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಹೇಳಿದ್ರಿ, ಏನದು ನಿಜವಾಗ್ಲೂ ಅಸಲಿ ಸತ್ಯ ಏನು? ಅಸಲಿ ಸತ್ಯ ಅನನ್ಯ ಇದ್ದಾಳೆ. ಅನನ್ಯ ಸತ್ತು ಹೋಗಿರೋದಿಗೆ ಸತ್ಯ. ಅವ್ರು ಯಾರೋ ಬಂದುಕೊಂಡು ನನ್ನನ್ನು ಈ ರೀತಿ ಪ್ರವೋಕ್ ಮಾಡಿ ಬಲವಂತವಾಗಿ ನನ್ನ ಸ್ಟೇಟ್ಮೆಂಟನ್ನು ತಗೊಂಡು ಆಸ್ತಿಗೋಸ್ಕರ ಇದು ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಈ ರೀತಿ ನನ್ನನ್ನು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಇಂಥವ್ರದ್ದು ಹೆಸರು ಹೇಳಿ ಅಂತ ಹೇಳಿದರು. ನಾನು ಅಂಥವ್ರದ್ದು ಹೆಸರು ಹೇಳಿ ಅಂತ ಬಲವಂತವಾಗಿ ಮಾಡಿದರು. ಹಾಗಾಗಿ ನಾನು ಈ ರೀತಿ ನನ್ನನ್ನು ಬಲವಂತವಾಗಿ ಕರ್ಕೊಂಡು ಹೋಗಿ ಆಯಿತು. ನನಗೆ ಬುದ್ಧಿ, ನಾನು ಸ್ವಲ್ಪ ಟೆನ್ಷನಲ್ಲಿದ್ದೆ. ನನಗೆ ಯಾರು ಏನು ಅಂತ ಗೊತ್ತಿಲ್ಲ. ಇದು ಸತ್ಯಕ್ಕೆ ದೂರ. ನಾನು SITಗೆ ಹೋಗಿ ಏನು ಕೊಡಬೇಕು ನಾನು ಅಲ್ಲಿ ಕೊಟ್ಕೊಳ್ತೀನಿ. ದಯವಿಟ್ಟು ಕ್ಷಮಿಸಿ, ಆಯ್ತಲ್ಲ? ನಿಜಾಂಶ ಏನು ಅನ್ನೋದು SITಯಲ್ಲಿ ಗೊತ್ತಾಗುತ್ತೆ. ನಾನು SITಗೆ ನಾನು ಕೊಡ್ತೀನಿ. ನಿಮ್ಗೆ ಯಾರಿಗೂ ನಾನು ಕ್ಲಾರಿಫಿಕೇಶನ್ ಕೊಡಬೇಕಾಗಿಲ್ಲ. ಯಾರೋ ಬಂದು ಹೇಳಿದಾನೆ, ಯಾರೋ ಬಂದು ಇದು ಮಾಡಿದ ಯೂಟ್ಯೂಬಲ್ಲಿ ಹಾಕಿದಾನೆ ಅಂದರೆ ಅದು ಸುಳ್ಳು. ಅರ್ಥ ಆಯ್ತಲ್ಲ? SIT ಏನು ಮಾಡಬೇಕು ನಾನು ಮಾಡ್ತೀನಿ ಅಷ್ಟೇ. ಅವ್ರ ಹೆಸರು ಹೇಳಿದ್ರು. ತಿಮ್ಮರೋಡಿ ಅವರು ಯಾರು ನನ್ನನ್ನು ಇದು ಮಾಡಿಲ್ಲ. ನಾನು ಅವರ ಮೇಲೆ ನಾನು ಯಾವುದೇ, ಇವರು ಬಲವಂತವಾಗಿ ನನ್ನನ್ನು ಹೇಳಿಸಿದ್ದಾರೆ. ಗಿರೀಶ್ ಮಟ್ಟಣ್ಣ ಅವ್ರ ಹೆಸರು. ಅವ್ರು ಬಲವಂತವಾಗಿ ನನ್ನನ್ನು ಹೇಳಿಸಿದ್ದಾರೆ ಆ ಚಾನಲ್ನವರು. ನನಗೆ ಗೊತ್ತಿಲ್ಲ ಇದೆಲ್ಲ. ಒತ್ತಾಯದ ರೀತಿ ಏನು ಇದ್ದಿದ್ದಿಲ್ಲ ಅನ್ಸುತ್ತೆ ಆ ವಿಡಿಯೋದಲ್ಲಿ. ಇಲ್ಲ, ಒತ್ತಾಯನೇ ಅದು. ವಿಡಿಯೋದಲ್ಲಿ ಆ ರೀತಿ ನನ್ನನ್ನು ಇದು ಮಾಡಿದ್ದಾರೆ. ಒತ್ತಾಯ ಮಾಡಿದ್ದು ಲಾಯರು ಹೇಳಿದ್ರು ಈ ರೀತಿ ಹೇಳಿ ಅಂತ. ಇದು ಸುಜಾತ ಭಟ್ ಅವರ ಕ್ಲಾರಿಫಿಕೇಶನ್. ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಶರಣು ಅಪ್ಪಿ, ನ್ಯೂಸ್ 18.